ಗುರು ನೀವೇನಾದ್ರೂ ಬೆಂಗಳೂರಲ್ಲಿ ನೀವು ಮನೆ ಕಟ್ಟಬೇಕು ಅಂತ ನೋಡ್ತಾ ಇದ್ರೆ ಇಲ್ಲ ಮನೆ ತಗೋಬೇಕು ಅಂತ ನೋಡ್ತಾ ಇದ್ರೆ ಈ ವಿಡಿಯೋ ತುಂಬಾನೇ ಯೂಸ್ ಆಗುತ್ತೆ. ಇಲ್ಲಿ 4 ಬಿಲ್ಡಿಂಗ್ ಇದೆ, 5 ಬಿಲ್ಡಿಂಗ್ ಅಲ್ಲಿ ಆಲ್ರೆಡಿ ಒಂದು ಸೋಲ್ಡ್ ಔಟ್ ಆಗಿದೆ. ಸೊ ಇನ್ನು 4 ಬಿಲ್ಡಿಂಗ್ ಅಷ್ಟೇ ಇರೋದು. ಸೊ ಈ ವಿಡಿಯೋ ನೋಡ್ಕೊಂಡು ಬೇಗ ಬಂದ್ರೆ ನಿಮ್ಗೆ ಈ ಮನೆಗಳಲ್ಲಿ ಯಾವ್ದಾರ ಒಂದು ನಿಮ್ಗೆ ಇಷ್ಟವಾಗಿರೋ ಸಿಗುತ್ತೆ ಅಂತ ಹೇಳ್ಬೋದು. ಈ ಬಿಲ್ಡಿಂಗ್ ಅಲ್ಲಿ ಏನೆಲ್ಲ ಫೀಚರ್ ಇದೆ ತೋರಿಸ್ತೀನಿ ಬನ್ನಿ. ಸೊ ಪ್ರತಿಯೊಂದು ಮನೆಗಳಿಗೂ ಇಂಡಿವಿಜುವಲ್ ಬೋರ್ವೆಲ್ ಹಾಕ್ಸಿದ್ದಾರೆ. ಸರ್ ಎಷ್ಟು ಲೀಟರ್ ಬೋರ್ವೆಲ್ ನೀರು ಹಾಕ್ಸಿದ್ದೀರಾ? ಸರ್ 8000 ಲೀಟರ್ ಸ್ಟೋರೇಜ್ ಸರ್. ಸ್ಟೋರೇಜ್ ಎಷ್ಟಿರೋದು? 8000 ಸ್ಟೋರೇಜಾ ನೋಡ್ಕೋಬಹುದು. ಸೊ ಇದು ಯೂಸ್ ಮಾಡಿರೋ ಟೈಲ್ ಯಾವ ಸರ್? ಇದು ವೆಟ್ರಿಪೆಟ್ ಟೈಲ್ಸು. ವೆಟ್ರಿಪೆಟ್ ಟೈಲ್ಸ್. ಓಕೆ. ಸೊ ಇದಾದ್ಮೇಲೆ ನಿಮಗೆ ಇಲ್ಲಿ ನೋಡ್ತಾ ಇರ್ಬೋದು, ಇವೇನೋ UPS ಹಾಕೊಳ್ತೀವಿ ಅಂತಂದ್ರೆ UPS ಒಂದು ಪಾಯಿಂಟ್ನ ಕೊಟ್ಟಿದ್ದಾರೆ ಇಲ್ಲಿ. ಸೊ ಗ್ಯಾಸ್ ಕಲೆಕ್ಷನ್ಗೂ ಅಷ್ಟೇ ನಿಮಗೆ ಸೇಫ್ಟಿ ನೋಡಿ, ಕ್ಲೀನಾಗಿ ಸೇಫ್ಟಿ ಮಾಡಿದ್ದಾರೆ. ಸೊ ಲಾಕ್ ಕೀಕ್ ಮಾಡ್ಕೊಂಡು ನೀವು 2 ಗ್ಯಾಸ್ನ ಯೂಸ್ ಮಾಡ್ಬೋದು, ಅಂದರೆ 2 ಸಿಲಿಂಡರ್ನ ಹಾಕೋಬೋದು ಇಲ್ಲಿ. ಸೊ ಬನ್ನಿ ಇನ್ನೂ ತೋರಿಸ್ತೀನಿ. ಬೋರ್ ಹೇಳಿ ಸರ್. ಹಾಗೆ ಬೋರ್ ಆಗಡೆ ಮುಂದ್ಗಡೆ ಇದೆ ಸರ್, ಬನ್ನಿ ಸರ್ ತೋರಿಸಿ. ಸೊ ಇಂಡಿವಿಜುವಲ್ ಆಗಿ ಬೋರ್ಸ್ ಇರೋಂಥ ಮನೆ ಅಲ್ವಾ? ಅದಕ್ಕೆ 5 ಮನೆಗೆ ಸಪ್ರೇಟ್ ಬೋರ್ ಇದೆ ಸರ್. ಸರ್ ಇದು ಒಂದು ಫಸ್ಟ್ 100 ಅಡಿಗೆ ಸಿಲ್ಟ್ ಕೇಸಿಂಗ್ ಪೈಪ್ ಹಾಕಿದೆ ನಾವು. ಓಕೆ. ಆಮೇಲೆ 1300 ಅಡಿ ಬೋರ್ ಹಾಕಿದೆ. ಅದ್ರ ಮೇಲೆ 1300 ಅಡಿಗೆ ಸಿಲ್ಟ್ ಪೈಪ್ ಹಾಕಿದೆ ನಾವು. ಏನೋ ಲಾಸ್ಟ್ ಟೈಮಲ್ಲಿ ಮಣ್ಣು ತುಂಬೋದು, ಮಳೆ ಬಂದ್ರೆ ಕಲ್ ಬರುತ್ತೋ, ಅದು ಏನು ತೊಂದರೆ ಬರಲ್ಲ. ಕೆಳಗಡೆ ಮೇಲ್ಗಡೆ ಎಲ್ಲ ಫುಲ್ ಸೇಫ್ಟಿ ಇಲ್ಲ ಆಯಿತು. ನಿಮಗೆ ಇಲ್ಲಿಂದ ಒಂದು 50 ಮೀಟರಲ್ಲಿ ಪೆಟ್ರೋಲ್ ಬಂಕ್ ಕೂಡ ಸಿಗುತ್ತೆ. ಅದಾದ ಸರ್ ಇಲ್ಲಿ 4 ಕಿಲೋಮೀಟರ್ ಹೋಗಿರೋ ಈಸ್ಟ್ ಪಾಯಿಂಟ್ ಕಾಲೇಜ್ ಸಿಗುತ್ತೆ ಸರ್. ಆಮೇಲೆ ಈ ಕಡೆ ಹೋಗಿದ್ರೆ 3 ಕಿಲೋಮೀಟರಲ್ಲಿ ಮೆಟ್ರೋ ಸ್ಟೇಷನ್ ಸಿಗುತ್ತೆ. ನೆಕ್ಸ್ಟ್ ಈ ಕಡೆ ಹೋದ್ರೆ ವರ್ಮಾ ಸಿಗ್ನಲ್ ಬರುತ್ತೆ. ಓಕೆ. ಅಲ್ಲಿ ನಿಮ್ಗೆ ಏನು ಬೇಕೋ ಎಲ್ಲ ಸಿಗುತ್ತೆ. ಸೊ ನೋಡ್ತಾ ಇರ್ಬೋದು ಡೋರ್ ಅಂದರೆ ನಿಮಗೆ ಹಾಲಲ್ಲಿ ಕಿಟಕಿ ಬರುತ್ತಲ್ಲ, ಸೊ ವಿಂಡೋ, ಅದಕ್ಕೆ ನೋಡಿ ಲೈಟ್ ಹೆಂಗಿದೆ ಅಂತ. ಅಂದರೆ ಇದು ಆಲ್ರೆಡಿ ಇಂಟೀರಿಯರಲ್ಲಿ ಏನಾದ್ರು ಲೈಟ್ ಹಾಕಿದ್ರೆ ಅದೇ ಲೈಟು ನಿಮಗೆ ರಿಫ್ಲೆಕ್ಟರ್ ಆಗುತ್ತೆ. ಇಲ್ಲಿ ನೋಡಿ ಬ್ಲೂ ಹಾಕಿದ್ದಾರೆ ಇಂಟೀರಿಯರಲ್ಲಿ, ಇವಾಗ ನಿಮ್ಗೆ ಇಲ್ಲಿ ಬ್ಲೂ ಕಾಣಿಸ್ತಾ ಇದೆ. ಸೊ ಬನ್ನಿ ಹಾಗೇನೆ. ಸೊ ಟೀಕುಡ್ ಡೋರ್ ನೋಡ್ತಾ ಇರ್ಬೋದು. ಸೊ ಫಿನಿಶಿಂಗ್ ಯಾವ ಥರ ಇದೆ ಅಂತ, ಸೊ ಪ್ರೀಮಿಯಂ ಲುಕ್ಕಲ್ಲಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಇದ್ರಲ್ಲಿ ನೋಡ್ತಾ ಇರ್ಬೋದು ಹಾಲು ಯಾವ ಥರ ಇದೆ ಅಂತ. ಈ ಹಾಲಲ್ಲೇ ಒಂದು 2 ರೂಮ್ 3 ರೂಮ್ ಮಾಡಿಬಿಡ್ಬೋದು ನಾರ್ಮಲ್ ಆಗಿ, ಏನೇ ಸಖತ್ತಾಗಿದೆ. ಸೊ TV ಕ್ಯಾಬಿನೆಟ್ ನೋಡಿದ್ರೆ ಇದು ಸಖತ್ತಾಗಿದೆ ಅಂತ. ಸೊ ಅದ್ರ ಜೊತೆ ದೇವ್ರ ಮನೆ ಎಲ್ಲರಿಗೂ ಇಂಪಾರ್ಟೆಂಟು. ಸೊ ದೇವ್ರ ಮನೆ ನೋಡ್ಬೋದು ಎಷ್ಟು ಸ್ಪೇಸ್ ಆಗಿದೆ ಅಂತ. ಸೊ ಇದ್ರಲ್ಲಿ ಇದು ಮಾಸ್ಟರ್ ಬೆಡ್ರೂಮು. ಸೊ ಮಾಸ್ಟರ್ ಬೆಡ್ರೂಮ್ ನೋಡಿ ಹೇಗಿದೆ ಅಂತ, ಸಖತ್ತಾಗಿದೆ. ಸೊ ಇಲ್ಲೇನೋ ನೀವು ಲ್ಯಾಪ್ಟಾಪ್ ಗಿಫ್ಟಾಗಿ ವರ್ಕ್ ಮಾಡ್ತೀರಾ ಅಂತಂದರೆ ಸೊ ಅದು ಕೂಡ ಯೂಸ್ ಮಾಡ್ಬೋದು. ಸೊ ನೀವು ನೋಡ್ತೀರಾ ಬಾಲ್ಕನಿಲಿ ಆಲ್ಮೋಸ್ಟ್ ನೋಡ್ತಾ ಇರ್ಬೋದು ತುಂಬ ಕ್ಲೀನಾಗಿ. ಸೊ ಹೈಜಿನಿಕ್ ಆಗಿ ಏನಾದ್ರು ಬೇಜಾರಾಯಿತು ಅಂದರೆ ಸುತ್ತಮುತ್ತ ಆಗಿರೋ ನೋಡ್ಕೊಂಡಿರ್ಬೋದು. ಇಲ್ಲಿ 4 ಬಿಲ್ಡಿಂಗ್ ಇದೆ. 4 ಬಿಲ್ಡಿಂಗಲ್ಲೂ 4 ಡಿಫ್ರೆಂಟ್ ಆಗಿರೋ ಇಂಟೀರಿಯರ್ ಡಿಸೈನ್ ಮಾಡಿಸಿದ್ದಾರೆ ಅಂತ ಹೇಳ್ಬೋದು. ಯಾವುದೂ ಸೇಮ್ ಇಲ್ಲ. ಬಿಲ್ಡಿಂಗು ಚೇಂಜ್ ಇದೆ, ಡಿಸೈನು ಚೇಂಜ್ ಇದೆ. ಸೊ ಇದು TV ಕ್ಯಾಬಿನೆಟ್ ನೋಡ್ತಾ ಇರ್ಬೋದು. ಅವಾಗಲೇ ತೋರಿಸೋದು ಒಂಥರ ಇತ್ತು, ಇವಾಗಲೇ ತೋರಿಸೋದು ಒಂಥರ ಇದೆ. ನೆಕ್ಸ್ಟ್ ಇನ್ನೊಂದು ತೋರಿಸೋದು ಇನ್ನೊಂದು ಥರನೂ ಇರುತ್ತೆ. ಎಲ್ಲ ಪ್ರೀಮಿಯಂ ಕ್ವಾಲಿಟಿಲಿ ಯೂಸ್ ಮಾಡಿದ್ದಾರೆ. ಸೊ ಅದಾದ್ಮೇಲೆ ಕಿಚನು. ಸೊ ಆಲ್ಮೋಸ್ಟ್ ಕಿಚನ್ ಲವರ್ಸ್ಗಳಿಗೆ ಅಂತ ತುಂಬಾ ಇಷ್ಟ ಆಗೋ ಥರನೇ ಪ್ರೀಮಿಯಂ ಮಾಡಿಸಿದ್ದಾರೆ ನೋಡಿ. ಕಿಚನ್ ಮೇಲೆ ಲೈಟ್ ಕೂಡ ಹಾಕಿದ್ದಾರೆ. ಸೊ ಮೇಲೆ ಸೀಲಿಂಗ್ಸಲ್ಲಿ ಲೈಟ್ ಬರುತ್ತಲ್ಲ ಆ ಥರ. ಮಾತ್ರ ಬಾಲ್ಕನಿ ಅಲ್ಲ, ಕಿಚನ್ಗೂ ಸುಧಾ ಇದೆ ನೋಡಿ. ಈ ಒಂದು ಬಿಲ್ಡಿಂಗಲ್ಲಿ ಪರ್ಟಿಕ್ಯುಲರ್ ಆಗಿ 5 ರೂಮ್ಗೆ 5 ಬಾತ್ರೂಮ್ಗಳನ್ನ ಕೊಟ್ಟಿದ್ದಾರೆ. ಸೊ ಈ ಒಂದು ಫ್ಲೋರಲ್ಲಿ ಅಂದರೆ ಗ್ರೌಂಡ್ ಫ್ಲೋರಲ್ಲಿ 2 ಬಾತ್ರೂಮು 2 ರೂಮ್ ಇದ್ರೆ, ಸೊ ನಿಮಗೆ ಫಸ್ಟ್ ಫ್ಲೋರಲ್ಲೂ ಸುಧಾ ನಿಮಗೆ 2 ಬಾತ್ರೂಮು 2 ರೂಮ್ ಇದೆ. ಒಂದು ಅಟ್ಯಾಚ್ ಬಾತ್ರೂಮ್ ಇರುತ್ತೆ, ಒಂದು ಜನರಲ್ ಒಂದು ಬಾತ್ರೂಮ್ ಇರುತ್ತೆ. ಇದು ಟೆರೆಸಲ್ಲಿರೋದು ಅಟ್ಯಾಚ್ ಬಾತ್ರೂಮ್ ಇರುವಂಥ ಒಂದು ಇಲ್ಲೊಂದು ಫ್ಯಾಮಿಲಿನೇ ಇರ್ಬೋದು ಗುರುಗಳೇ. ನೋಡಿ ಟೆರೆಸಲ್ಲಿ ಒಂದು ರೂಮ್ ಇದೆಯಲ್ಲ, ಇದರಲ್ಲಿ ಒಂದು ಫ್ಯಾಮಿಲಿ ಕೂಡ ಇರ್ಬೋದು. ಸೊ ಇಲ್ಲಿ ಮಿನಿ ಕಿಚನ್ ಇದೆ. ಸೊ ಆಲ್ರೆಡಿ ಅದು ಸೇಲ್ ಆಗಿದೆ ಅಂತ ಹೇಳ್ಬೋದು. ಈ ಬಿಲ್ಡಿಂಗ್ ನಂಬರ್ ಬಂದು 11 ಅಂತ. ಸೊ ಬಿಲ್ಡಿಂಗ್ ನೋಡ್ತಾ ಇದ್ರೆ ಹೇಗಿದೆ ಅಂತ. ಪ್ರೈಸು ಲಾಸ್ಟ್ ಹೇಳ್ತೀರಿ. ಇಂಟೀರಿಯರಲ್ಲಿ ಯಾವ ಥರ ಫೀಚರ್ ಕೊಟ್ಟಿದ್ದಾರೆ ಆ್ಯಂಡ್ ಏನೆಲ್ಲ ರೂಮ್ಸ್ ಇದೆ, ಯಾವ ಥರ ಇದೆ ನೋಡೋಣ. ಸರ್ ಫಸ್ಟು ನೋಡೋದಾದರೆ ಪಾರ್ಕಿಂಗು. ಆಲ್ಮೋಸ್ಟ್ ನೀವು ಸರ್ ಏನು ಸರ್ ಪಾರ್ಕಿಂಗ್ ಇಷ್ಟು ದೊಡ್ಡದಾಗಿದೆ? ಸರ್ 2 ಕಾರ್ ಪಾರ್ಕಿಂಗ್ ಬರುತ್ತೆ ಸರ್. ಓಕೆ. 2 ಕಾರು ಇನೋವಾಗಳನ್ನ ನಿಲ್ಸ್ಕೋಬೋದು, ಇಲ್ಲಾಂದರೆ 3 ಕಾರ್ನ ನಿಲ್ಸ್ಕೋಬೋದು ಅಂತ ಹೇಳಿಬೇಕಾದ್ರೆ ಅಷ್ಟು ದೊಡ್ಡದಾಗಿರೋ ಸ್ಪೇಸ್ ಇದೆ. ಸೊ ಇಲ್ಲಿ ನಿಮಗೆ ಮೇನ್ ಸ್ವಿಚ್ನ ಯೂಸ್ ಮಾಡಿದ್ದಾರೆ ಟೀಕುಡಲ್ಲಿ. ಆ್ಯಂಡ್ ಸೇಫ್ಟಿ ಅಷ್ಟೇ, ಮೀಟ್ರ್ ಬೋರ್ಡು. ಓಕೆ ಸರ್ ಇವಾಗ ರೂಮಲ್ಲಿ ತೋರಿಸ್ಬೋದು ಇಂಟೀರಿಯರು. ನೋಡೋಣ ಸರ್, ಬನ್ನಿ ಸರ್ ಇಲ್ಲಿ. ಸೊ ಇಲ್ಲೆಲ್ಲ ಯೂಸ್ ಮಾಡಿರೋದು ಯಾವ ಸರ್? ಇದು ಗ್ರಾನೈಟ್ ಎಲ್ಲ ಟೈಲ್ಸ್ ಸರ್, ವೆಟ್ರಿಪೆಟ್ ಟೈಲ್ಸ್ ಇವೆಲ್ಲ. ಓಕೆ. ಸೊ ನಡಿ ಸರ್ ಹಾಗೆ. ಸರ್ ಇದು ವಾಟರ್ದೆಲ್ಲ ಎಷ್ಟು ಲೀಟರ್ ಇದೆ ಸರ್? 8000 ಲೀಟರ್ ಸ್ಟೋರೇಜ್ ಸರ್. ಎಷ್ಟು? 8000 ಲೀಟರ್ ಸ್ಟೋರೇಜ್. ಓಕೆ. ಬೋರಲ್ಲಿ ಹಾಕ್ಸಿದ್ದೀರಾ? ಬೋರ್ ಹಾಕ್ಸಿದ್ದೀನಿ ಸರ್. ಎಲ್ಲಿದೆ ಬೋರು? ಇದೆ ಸರ್ ಬೋರು. ಬೋರ್ಲಿ ಇಲ್ಲೇ ಬಂದಿದೆ. ಓಕೆ ಸರ್. ಸೊ ಯಾವ ಬಾಗಿಲು ಸರ್ ಇದು? ಸರ್ ಇದು ನಾರ್ತ್ ಡೋರ್ ಸರ್. ಎಲ್ಲ ಟೀಕ್ವುಡ್ ಸರ್. ಟೀಕ್ವುಡ್. ಓಕೆ. ಸೊ ಇದು ಆ್ಯಕ್ಚುಲಿ ಹಾಲು. ಸೊ ನೋಡ್ತಾ ಇರ್ಬೋದು TV ಸ್ಟ್ಯಾಂಡ್ಸ್ಗಳು ಇವೆಲ್ಲ. ಆ್ಯಂಡ್ ಇದೆ ಸರ್ ಕಬೋರ್ಡ್ಸ್ ಎಲ್ಲ. ಸರ್ ದೇವ್ರ ಮನೆ ಚಿಕ್ಕದಾಗಿ ದೇವ್ರ ಮನೆ ಕೊಟ್ಟಿದ್ದಾರೆ. ಓಕೆ. ಮಾಸ್ಟರ್ ಬೆಡ್ರೂಮ್ ಯಾವ ಸರ್ ಅದು? ಮಾಸ್ಟರ್ ಬೆಡ್ರೂಮ್ ಇದೆ ಸರ್. ಸೊ ಮಾಸ್ಟರ್ ಬೆಡ್ರೂಮ್ ನೋಡ್ಬೋದು. ಇದಕ್ಕೂ ಅಷ್ಟೇ TV ಟ್ಯೂಬ್ಲೈಟ್ ಎಲ್ಲನೇ ಮಾಡಿಬಿಡ್ತೀನಿ ಸರ್. ಓಕೆ.
ಸೀಲಿಂಗು ಅಷ್ಟೇ ಡಿಸೈನ್. ಸ್ಲೈಡಿಂಗ್ ಥರ ಬರುತ್ತೆ. ಸೊ ಅದಾದ್ಮೇಲೆ ವಾಶ್ರೂಮ್ ಕೊಟ್ಟಿದ್ದಾರೆ. ಎಲ್ಲದಕ್ಕೂ ಅಟ್ಯಾಚ್ ಬಾತ್ರೂಮ್ ಇರುತ್ತಾ ಸರ್? ಎಷ್ಟು ರೂಮ್ಸ್ ಇದೆ ಅಷ್ಟು ರೂಮ್ಸ್ ಅಟ್ಯಾಚ್ ಬಾತ್ರೂಮು. ಈ ಬಿಲ್ಡಿಂಗ್ ಅಟ್ಯಾಚಿಗೂ ಒಂದೊಂದು ಕಾಮನ್ ಬಂದಿದ್ದು, ಸಪ್ರೇಟ್ ಇದು. ಅಟ್ಯಾಚಿಗೂ ಇದು ಬಂದಿದ್ದು. ಓಕೆ, ನೆಕ್ಸ್ಟ್ ಇನ್ನೊಂದು ರೂಮ್ಗೆ ಹೋಗೋಣ. ಇದು ಕಾಮನ್ ಬಾತ್ರೂಮ್. ಆ್ಯಕ್ಚುಲಿ ಗೆಸ್ಟ್ಗಳು ಯಾರು ಬಂದರೆ ಯೂಸ್ ಮಾಡ್ಕೋಬೋದು. ಆ್ಯಂಡ್ ಇದರಲ್ಲಿ ಇನ್ನೊಂದು ರೂಮ್ ಇದೆ ನೋಡಿ. ಆ್ಯಂಡ್ ಇದೆ ಸರ್, ಡಿಫ್ರೆಂಟಾಗಿ ಮಾಡಿದ್ದಾರೆ ಸೀಲ್ಸ್ ಎಲ್ಲ, ಸೀಲಿಂಗು ಇದೊಂದು ಡಿಫ್ರೆಂಟ್ ಇದೆ ಸರ್. ಓಕೆ, ಇದರಲ್ಲೂ ಸ್ಲೈಡಿಂಗ್ ಇದೆ. ಸ್ಲೈಡಿಂಗ್ ಇದು ಇದೆ ನಾರ್ಮಲ್. ನಾರ್ಮಲ್. ಇದು ನಾರ್ಮಲ್. ಅದರ ಒಂಥರ ಸ್ಲೈಡಿಂಗ್ ಕೊಟ್ಟಿದ್ದಾರೆ. ಅಟ್ಯಾಚ್ ಬಾತ್ರೂಮ್ ಇದೆ. ಇದರಲ್ಲಿ ನಿಮಗೆ ಮಾಮೂಲಿ ಡೋರ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ಸರ್ ಹಾಗೆ ನೆಕ್ಸ್ಟು ಕಿಚನ್ಗೆ ಹೋಗೋಣ. ಸೊ ನೋಡ್ತಾ ಇರ್ಬೋದು ಕಿಚನು. ಇಲ್ಲಿ ಒಂದು ವಾಷಿಂಗ್ ಏರಿಯಾ ಬರುತ್ತೆ. ವಾಷಿಂಗ್ ಮಿಷಿನ್ ಇರ್ಬೋದು, ವಾಶ್ ಬೇಸಿನ್, 2 ಆಪ್ಷನ್ ಇದೆ. ಓಕೆ, ಎಡ್ಜಸ್ ಫ್ಯಾನ್ ಬಂದಿದೆ. ಎಲ್ಲವೇ ವಾಟರ್ ಪ್ರೂಫ್ ಕಿಚನ್ ಶೀಟ್. ಪಾತ್ರೆ ಗಿತ್ರ ಹಾಕ್ಕೊಳ್ಬೇಕು ಅಂತಂದರೆ ಅದು ಇದೆ. ಏನಿಲ್ಲ, ಐಟಮ್ಗಳು ತಂದೊಂದು ಯೂಸ್ ಮಾಡ್ಕೋಬೇಕಷ್ಟೇ, ಎಲ್ಲ ರೆಡಿ ಇದೆ. ಓಕೆ, ಸೊ ಹಾಗೆ ಮೇಲೆ ಹೋಗೋಣ. ಹೋಗೋಣ ಸರ್. ಓಕೆ, ಅಂದರೆ ಇವಾಗ ಕೆಳಗೆ ಏನಿದೆ, ಕೆಳಗೆ 2 ಬೆಡ್ರೂಮ್ ಇದೆ. 2 ಬೆಡ್ರೂಮ್, 2 ಬಾತ್ರೂಮ್, ಒಂದು ಹಾಲು, ಒಂದು ಕಿಚನ್. ಓಕೆ, ಮೇಲೆ ಸೇಮ್ 2 ಬೆಡ್ರೂಮ್. ತೋರಿಸ್ಬ ನಡಿ ಸರ್ ಹಾಗೆ. ಇದು ಫಸ್ಟ್ ಫ್ಲೋರ್ ಅಲ್ಲ ಸರ್? ಫಸ್ಟ್ ಫ್ಲೋರ್ ಸರ್ ಇದು. ಓಕೆ, ಫಸ್ಟ್ ಫ್ಲೋರ್ ಏನೆಲ್ಲ ಕೊಟ್ಟಿದ್ದೀರಾ ಸರ್? 2 ಬೆಡ್ರೂಮ್, 2 ಹಾಲು, ಒಂದು. ಓಕೆ, ಯೂಸ್ ಮಾಡಿದ್ರೆ ಗ್ಲಾಸಲ್ಲಿ ಯೂಸ್ ಮಾಡಿದ್ರೆ ಇಷ್ಟು ಬ್ಲೂ ಕಲರು. ಅದು ಲೈಟ್ ಆಗಿರೋ ಹಂಗೆ ಕಾಣಿಸುತ್ತೆ ಸರ್. ಓ, ಇಂಟೀರಿಯರಲ್ಲಿ ಲೈಟ್ ಇರೋದ್ರಿಂದ ಬ್ಲೂ. ಈಗ ಸಖತ್ತಾಯ್ತಲ್ಲ ಗುರುಗಳು, ಒಂಥರ ಬ್ಲೂ ಇದೆ. ಬ್ಲೂ ಲೈಟ್ ಹಾಕಿದ್ರೆ ಬ್ಲೂ ಬರುತ್ತೆ, ರೆಡ್ ಹಾಕಿದ್ರೆ ರೆಡ್ ಬರುತ್ತೆ. ಇದು ಮೈನ್ ಹಾಸ್ಕಲ್ ಸರ್. ಹೆಂಗಿದೆ ನೋಡಿ ಸರ್. ಏನು ಸರ್ ಈ ಥರ ವರ್ಕ್ ಮಾಡಿಸಿದ್ದೀರಾ? ಹಾಂ, ಫುಲ್ ಟೀ ಕೊಡಿ ಸರ್ ಎಲ್ಲ. ಟೀ ಕುಡ್ ಮಸ್ತಾಗಿದೆ ಡಿಸೈನ್ಸ್ ಎಲ್ಲ. ಓಕೆ, ಡೋರು ನೋಡ್ತಾ ಇರ್ಬೋದು. ವಾವ್, ಏನು ಸರ್ ಅದು ಫಸ್ಟ್ ಫ್ಲೋರ್ ಇಂತಿದೆ. ಫಸ್ಟ್ ಫ್ಲೋರ್ ಸೂಪರ್ ಆಗಿದೆ ಗ್ರೌಂಡ್ ಫ್ಲೋರ್ಗಿಂತನೂ. ಇಷ್ಟೊಂದು ಸ್ಪೇಸಿಯಸ್ ಆಗಿದೆ ನೋಡಿ ಸರ್ ಹೆಂಗಿದೆ. ಸೊ ಮಸ್ತಾಗಿದೆ. ವಾವ್, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಟಿ ವಿ ಕ್ಯಾಬಿನ್ ಏನು ಸರ್ ಅದು? ಕಿವಿ ಕ್ಯಾಬಿನ್ ಸಪ್ರೇಟ್ ದೇವ್ರ ಮನೆ ಬಂದಿದೆ ಸರ್. ಗೋಡೆಯಲ್ಲೇ ಕಟ್ಟಿದ್ದೆ ನಾವು. ಗೋಡೆಲ್ಲ ಸಪ್ರೇಟ್ ದೇವ್ರ ಮೇಡಮ್ ಪ್ಲೌಡಲ್ಲಿ ಏನೂ ಹಾಕಿಲ್ಲ, ಸಪ್ರೇಟ್ ಗೋಡೆಯಲ್ಲೇ ದೇವ್ರ ಥರ ಮಾಡಿದ್ವಿ. ಮಸ್ತಾಗಿದೆ. ಇದು ಕಿಚನಾ ಸರ್? ಇದು ಕಿಚನ್ ಸರ್. ಸೊ ಏನು ಸರ್ ಕಿಚನ್ ಇಷ್ಟೊಂದು ದೊಡ್ಡದಾಗಿದೆ? ವಾವ್, ಸೂಪರ್ ಆಗಿದೆ. ಕಿಚನ್ ಮಾತ್ರ ನೋಡಿದ್ರೆ ಸೀರಿಯಸ್ಲಿ ಕಿಚನ್ ಲವರ್ಸ್ಗಳಿಗಂತೂ ಕಳೆದೋಗ್ತೀರಾ. ಇಲ್ಲ ಹಿಂಗೆ ಮೇನಲ್ ಸರ್, ಹಂಗೆ ಎಷ್ಟು ಬಿಡುತ್ತಲ್ಲ. ಓಕೆ, ರೂಮ್ ಸರ್ ಇದ್ರಲ್ಲಿ ಮಾಸ್ಟರ್ ಬೆಡ್ರೂಮ್. ಇದು ಮಾಸ್ಟರ್ ಬೆಡ್ರೂಮ್ ಸರ್. ನೋಡಿ ಸರ್ ಎಷ್ಟು ದೊಡ್ಡದಿದೆ. ಇದರಲ್ಲಿ ಏನು ಸರ್ ಇಷ್ಟೊಂದು ದೊಡ್ಡದಾಗಿದೆ? ಫಾಲ್ ಸೀಲಿಂಗ್ ಹೆಂಗಿದೆ ನೋಡಿ ಸರ್. ಸೂಪರ್ ಆಗಿದೆ. ಲೈಟು ಬರುತ್ತಲ್ಲ ಮೇಲೆ ಫಾಲ್ ಸೀಲಿಂಗಲ್ಲಿ? ಹಾಂ, ಲೈಟ್ ಸರ್ ಎಲ್ಲ ರನ್ನಿಂಗ್ ಲೈಟ್ ಇದೆ ಎಲ್ಲ. ಸೂಪರ್. ಅದು 2 ಡೋರ್ ಕೊಟ್ಟಿದ್ದೀರಾ? ಒಂದು ಬಾಲ್ಕನಿ. ಇದು ಬಾಲ್ಕನಿ ಇದೆ, ಇದು ಬಾತ್ರೂಮ್ದು. ಬಾತ್ರೂಮ್ ನೋಡಿ ಸರ್ ಎಷ್ಟು ದೊಡ್ಡದಿದೆ. ಸೂಪರ್ ಆಗಿದೆ. ಇದೊಂದು ವಾಷಿಂಗ್ ಮಿಷಿನ್ ಪಾಯಿಂಟ್ ಇದೆ ಇಲ್ಲಿ. ಇಲ್ಲಿ ವಾಷಿಂಗ್ ಮಿಷಿನ್ ಮಾಡಿರ್ಬೋದಾ? ರೂಮಲ್ಲೂ ಬೇಕು ಅಂದ್ರೆ ಸಪ್ರೇಟ್ ಸಪ್ರೇಟ್ ಕೊಟ್ಟಿದ್ದು. ಓಕೆ, ಇದು ಮಾಸ್ಟರ್ ಬೆಡ್ರೂಮ್. ಸೆಕೆಂಡು ಇನ್ನೊಂದು ರೂಮ್ ಇದೆ. ಆ್ಯಕ್ಚುಲಿ ಇದು ವಾಶ್ರೂಮು. ಜನರಲ್ ಯಾರಾದ್ರು ಯೂಸ್ ಮಾಡ್ಕೋಬೋದು. ಇದು ಒಳ್ಳೆ ಸ್ಪೇಸಸ್ ಆಗಿದೆ. ಕಾಮನ್ ಬೆಡ್ರೂಮ್. ಕಾಮನ್ ಬೆಡ್ರೂಮ್ ನೋಡ್ತಾ ಇದ್ದೀರಾ? ಇದು ಸ್ಲೈಡಿಂಗ್ ಥರ ಬಂದಿದೆ. ಟೆರಸಲ್ಲಿ ಒಂದು ಸೇಫ್ಟಿ ಡೋರ್ ಕೊಟ್ಟಿದ್ದಾರೆ. ಸೊ ನೋಡ್ತಾ ಸುತ್ತ ನೋಡಿ ಗುರುಗಳೇ, ಬಿಲ್ಡಿಂಗು ಎಲ್ಲೂ ಜಾಗ ಇಲ್ಲ. ಇದು ಯಾವುದೇ ರೀತಿ ಬೆಂಗಳೂರಿಂದ ಹೊರಗಡೆ ಇರುವಂಥ ಪ್ಲೇಸ್ ಅಲ್ಲ. ಸೊ ಆಲ್ಮೋಸ್ಟ್ ಇದೆಲ್ಲ ನೋಡ್ತಾ ಇರ್ಬೋದು ಬೆಂಗಳೂರು ಒಳಗೆ ಇರುವಂಥ ಪ್ಲೇಸು. ಸುತ್ತಮುತ್ತ ಬರೀ ಮನೆಗಳೇ. ನೀವು ಮನೆ ತೊಗೊಂಡು ಬಾಡಿಗೆ ಕೊಟ್ರೂ ಒಳ್ಳೆ ಬಾಡಿಗೆ ದುಡ್ಡಲ್ಲೂ ನೀವು ಆರಾಮಾಗಿ ಇದು ಮಾಡ್ಬೋದು. ಇದೊಂದು ಚಿಕ್ಕ ರೂಮ್ ಬಂದಿದೆ ಸರ್. ರೂಮಾ ಸರ್ ಇದು? ಚಿಕ್ಕ ರೂಮ್. ವಾಷಿಂಗ್ ಮಿಷಿನ್ ಹಾಕ್ಬಿಟ್ಟು ಬೇಕಂದ್ರೆ ಲಾಕ್ ಮಾಡ್ಬೋದು. ಮೇಲ್ಗಡೆ ಆಪ್ಷನ್ ಕೊಟ್ಟಿದ್ದೀನಿ. ಚಿಕ್ಕ ರೂಮ್ ಇದೆ. ವಾಷಿಂಗ್ ಮಿಷಿನ್ ಅಂದರೆ ನಿಮ್ಗೇನಾದ್ರೂ ವಾಷಿಂಗ್ ಏನಾದರೂ ಯೂಸ್ ಮಾಡ್ಕೋತೀವಿ ಅಂತಾರೆ ಯೂಸ್ ಮಾಡ್ಕೋಬೋದು. ಮಳೆಗೆ ಆಪ್ಷನ್ ಇಲ್ಲ ಅಂದ್ರೆ ಹಂಗೆ ಕಲ್ಲು ಹಾಕಿದ್ದೀನಿ, ಅದಕ್ಕೆ ಆಪ್ಷನ್ ಇದೆ. ಬಟ್ಟೆ ಗಿಟ್ಟೆ ಒಗಿತೀವಿ ಅಂದರೆ ಕಲ್ಲು ಕೂಡ ಕೊಟ್ಟಿದ್ದಾರೆ ಗುರುಗಳೇ. ನೋಡಿ ಸುತ್ತ ಬಿಲ್ಡಿಂಗು. ಸರ್ ಇದು ಯು ಪಿ ಎಸ್ ಪಾಯಿಂಟ್. ಯು ಪಿ ಎಸ್ ಪಾಯಿಂಟ್. ಓಕೆ, ಸೊ ಕೆಳಗೆ ಯು ಪಿ ಎಸ್ ಪಾಯಿಂಟ್ ಕೊಟ್ಟಿದ್ದಾರೆ.
ಅಲ್ಲಿ ಒಂದು ವಾಷಿಂಗ್ ಏರಿಯಾ ಬರುತ್ತೆ. ಸಿಲಿಂಡರ್ ಅಲ್ಲ ಸರ್ ಅಲ್ಲೇ ಇಲ್ಲೇ ಗ್ಯಾಸ್ ಕನೆಕ್ಷನ್ ಮಾಡಿದ್ದೀನಿ ಸರ್. ಓಕೆ, ಗ್ಯಾಸ್ ಕಲೆಕ್ಷನ್ ಎಲ್ಲ ಇಲ್ಲೇ ಇದೆ, ಇಲ್ಲೇ ಆಪ್ಷನ್ ಕೊಟ್ಟಿದ್ದೀನಿ ಸರ್. ಇಲ್ಲಿ ನೋಡಿ ಪ್ಯಾಸೇಜ್ ಸ್ವಲ್ಪ 1.5 ಅಡಿ ಜಾಗ ಇದೆ. ಸೇಫ್ಟಿಗೆ ಅಕ್ಕಪಕ್ಕದವ್ರಿಗೆ ಏನು ತೊಂದರೆ ಆಗಬಾರ್ದು ಅಂತ. ಇದು ಸೈಟ್ ನಂಬರ್ 12 ಇನ್ಫಾರ್ಮೇಷನ್ ನೋಡಿದ್ರಾ ಸರ್? ಏನು ಪ್ರೈಸ್ ಕೊಟ್ಟು ಮಾಡಿದ್ದೀರಾ? 160 ಸರ್. 160 ಅಂದರೆ 160. 60 ಓಕೆ, ಸೊ ಏನೋ ನೆಗೋಷಿಯಬಲ್ ಇದೆಯಾ? ಇದೆ ಸರ್, ಮಾಡ್ಕೊಡ್ತೀನಿ ಸರ್. ಲೋನ್ ಮಾಡ್ಕೊಡ್ತೀನಿ. ಓಕೆ. ಸೊ ಬಿಲ್ಡಿಂಗ್ ನಂಬರ್ 13. ಸೊ ನೋಡ್ತಾ ಇರ್ಬೋದು. ಸೊ ಇಲ್ಲೂ ಆಲ್ಮೋಸ್ಟ್ ನೀವು 2 ದೊಡ್ಡ ಕಾರ್ಗಳನ್ನ ಪಾರ್ಕ್ ಮಾಡ್ಕೋಬೋದು. ಆ್ಯಂಡ್ ಇನ್ನೊಂದು ಚಿಕ್ಕ ಕಾರ್ ಆದರೆ 3 ಕಾರ್ನ ಪಾರ್ಕ್ ಮಾಡ್ಬೋದು, ಅಷ್ಟು ಸ್ಪೇಸ್ ಆಗಿದೆ ಅಂತಲೇ ಹೇಳ್ಬೋದು, ತುಂಬ ಸ್ಪೇಸಿಯಸ್ ಆಗಿ. ಸೊ ಅದಾದಮೇಲೆ ನಿಮಗೆ ಸರ್ ಇದು ಯೂಸ್ ಮಾಡಿರೋ ಡೋರ್ ಅದು ಯಾವ ಸರ್ ಇದು? ಸರ್ MS ಸರ್ ಇದು. ಯಾವುದು? MS. MS. ಓಕೆ, ಅದು ಓಪನ್ ಮಾಡಿ ಹೇಳಿ. ಓಕೆ, ಸೊ ಕ್ಲೋಸ್ ಮಾಡಿ ಸರ್. ಅದು ಹೇಳಿ, ಹೆಸರು ಹೇಳಿ, ಏನು ಯೂಸ್ ಮಾಡಿ? ಇದು ಮೀಟರ್ ಬಾಕ್ಸ್ ಸರ್. ಫುಲ್ ಕನೆಕ್ಷನ್ ಎಲ್ಲ ಇಲ್ಲೇ ಬರುತ್ತೆ. ಫುಲ್ ಸೇಫ್ಟಿ ಮಾಡಿದ್ದೀರಾ? ಬೋರ್ವಾಲ್ದು ಸಂಪುದು ಎಲ್ಲ ಇಲ್ಲೇ ಬರುತ್ತೆ ಕನೆಕ್ಷನ್. ಓಕೆ, ಸೊ ಇಲ್ಲಿ ಯೂಸ್ ಮಾಡಿರೋ ಟೈಲ್ಸ್ ಸರ್ ಇದು? ವೆಟ್ರಿಫೈ ಟೈಲ್ಸ್ ಸರ್. ವೆಟ್ರಿಫೈ ಟೈಲ್ಸ್ ಗೋಲ್ಡ್ ಬಿಡಿಂಗ್. ಓಕೆ, ಸೊ ಇದು ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ, ಹೈಜಿನಿಕ್ ಆಗಿ. ಸೊ ಅದಾದ್ಮೇಲೆ ಎಷ್ಟು ಸರ್ ಹಾಗೆ? ಸಂಪು ಸರ್. ಇದು 8000 ಸ್ಟೋರೇಜ್. ಎಷ್ಟಿದೆ ಇದು? 8000 ಸರ್. 2 ಟ್ರ್ಯಾಕ್ಟರ್ ಆಗುತ್ತೆ. ಓಕೆ, ಸೊ ಹಂಗೆ ಇಂಟೀರಿಯರ್ ತೋರಿಸ್ಬೋಣ. ನೋಡಿ. ಡೋರ್ ನೋಡ್ತಾ ಇರ್ಬೋದು, ಟೀಕ್ ಕುಡ್ ಯೂಸ್ ಮಾಡಿದ್ದಾರೆ. ಮಾಸ್ಟರ್ ಬೆಡ್ರೂಮ್ ಇದು. ಅಟ್ಯಾಚ್ ಬಾತ್ರೂಮ್. ಇದು ಅಟ್ಯಾಚ್ ಬಾತ್ರೂಮ್. ಸೊ ರೆಡಿ ಆಗ್ತಾ ಇದೆ. ಇದು ಮಾಸ್ಟರ್ ಬೆಡ್ರೂಮ್ ಅಂತ ಹೇಳ್ಬೋದು. ಸೊ ಇದಾದಮೇಲೆ ನಿಮಗೆ ಇದು ಸರ್ ಪಕ್ಕದ್ದು? ಇದು ಕಾಮನ್ ಬೆಡ್ರೂಮ್ ಬಾತ್ರೂಮ್ ಇದು. ಓಕೆ, ಎಲ್ಲಿಗೆ ಬಂದಿದ್ದು? ಇದು ಕಾಮನ್ ಬೆಡ್ರೂಮ್. ಇದು ಸ್ಲೈಡಿಂಗ್ ಕೊಟ್ಟಿದ್ದಾರೆ. ಕಿಚನ್ ಸರ್ ಇದು. ಕಿಚನ್. ಓಕೆ, ಎಲ್ಲ ರೆಡಿ ಆಗ್ತಾ ಇದೆ. ಸೊ ಎಲ್ಲದು ಆಸ್ ಇಟ್ ಈಸ್ ಕೊಟ್ಟಿದ್ದಾರೆ. ಬಟ್ ಅಂದರೆ ಎಲ್ಲ ಸೇಮ್ ಬಿಲ್ಡಿಂಗ್ ಇಲ್ಲ, ಎಲ್ಲನೂ ಚೇಂಜಸ್ ಇದೆ ಅಂತ ಹೇಳ್ಬೋದು. ಸೊ ಈಗ ಫಸ್ಟ್ ಫ್ಲೋರ್ಗೆ ಹೋಗೋಣ ಸರ್. ಹೋಗೋಣ. ಗ್ರಾನೈಟು ಎಷ್ಟು ಕೋಲ್ಡ್ ಹೋದ. ಓಕೆ, ಫಸ್ಟ್ ಫ್ಲೋರ್ ಹೇಳಿ ಸರ್ ಹಾಗೆ. ಇದು ಫಸ್ಟ್ ಫ್ಲೋರ್ ಸರ್. ಇದು ಹಾಲ್. ಸೊ ಟೀ ಕುಡ್ ಅಲ್ವಾ ಸರ್? ಟೀ ಕುಡ್ ಸರ್. ಇದು ಸೇಮ್ ಫುಲ್ಲು ಟೀ ಕುಡ್ ಯೂಸ್ ಮಾಡಿರೋದು. ಇಲ್ಲಿ ಗ್ಲಾಸ್ ಯೂಸ್ ಮಾಡಿದ್ದಾರೆ. ಇದು ಓಪನ್ ಆಗುತ್ತೆ ಇದು? ಹೌದು, ಇದು ಕೂಡ ಓಪನ್ ಆಗುತ್ತೆ. ಬೇಡ ಅಂದರೆ ನೀವು ಕ್ಲೋಸ್ ಮಾಡ್ಕೋಬೋದು. ಫುಲ್ಲು ಡೋರ್ ನೋಡ್ತಾ ಇರ್ಬೋದು. ಇದು ಹಾಲ್ ಸರ್. ಇದು ಓಕೆ, ಫುಲ್ ಹಾಲ್. ಸೊ ಟಿ ವಿ ಸೀರೀಸ್ ನೋಡ್ತಾ ಇರ್ಬೋದು, ತುಂಬ ದೊಡ್ಡದಾಗಿ ಚೆನ್ನಾಗಿದೆ. ಸೊ ಇದು ಕಿಚನು. ಯಾವ ಸರ್ ಇದು? ಲೈಟ್ ಈ ಥರ ಎಲ್ಲ ಯೂಸ್ ಮಾಡಿದ್ದೀರಾ? ಅದೇ ಡಿಸೈನ್ ಸರ್. LED ಲೈಟ್ ಇದು. ಓಕೆ, 20,000 ಇದು. ಹೌದಾ? ಚೆನ್ನಾಗಿದೆ. ಪ್ರೀಮಿಯಮ್ ಆಗಿ ಪ್ರೀಮಿಯಮಲ್ಲೇ ಕಟ್ಟಿಸಿದ್ದೀರಾ, ಅಂದಮೇಲೆ ಪ್ರೀಮಿಯಮ್ ಆಗಿ ಎಕ್ವಿಪ್ಮೆಂಟ್ಸ್ ಯೂಸ್ ಮಾಡಿದ್ದೀರಾ. ಸೊ ಕಿಚನು ಅಷ್ಟೇ ತುಂಬ ದೊಡ್ಡದಾಗಿದೆಯಲ್ಲ ಸರ್ ಕಿಚನು? ನೋಡ್ತಾ ಇರ್ಬೋದು, ಕಿಚನ್ ತುಂಬ ಒಳ್ಳೆ ಸ್ಪೇಸ್ ಆಗಿದೆ. ಕಿಚನ್ ಲವರ್ಸ್ಗೆ ಅಂತಲೇ ಮಾಡಿಸಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ಒಂದೊಂದು ಕಿಚನು ಅಷ್ಟೇ ಪ್ರೀಮಿಯಂ ಕ್ವಾಲಿಟಿಲಿ ತುಂಬ ನೀಟಾಗಿ ಮಾಡಿದ್ದಾರೆ. ಇದು ನಾರ್ಮಲ್ ಬೆಡ್ರೂಮ್ ನೋಡ್ತಾ ಇರ್ಬೋದು. ಸೊ ಮೇಲೆ ನೋಡ್ತಾ ಇರ್ಬೋದು ಸೀಲಿಂಗ್ಸ್ ಎಲ್ಲನೇ. ಸೊ ಅದು ನೀಟಾಗಿ ಮಾಡಿದ್ದಾರೆ. ಸ್ಲೈಡಿಂಗ್ ಡೋರ್ಸ್ ಎಲ್ಲ ಇದೆ ಕಬೋರ್ಡಲ್ಲಿ. ಓಕೆ, ಸರ್ ಮಾಸ್ಟರ್ ಬೆಡ್ರೂಮು ಇನ್ಕ್ಲೂಡಿಂಗ್ ನೋಡ್ಬೋದು. ಸೊ ಕಿಚನಲ್ಲಿ ನಿಮಗೆ ಬಾಲ್ಕನಿ ಕೊಟ್ಟಿದ್ದಾರೆ. ಅಂದರೆ ನೀವು ಕಿಚನ್ ಐಟಮ್ಸ್ಗಳು ಏನಾದ್ರೂ ಇತ್ತು ಅಂತಂದರೆ ಅದು ಇದು ಏನೋ ಯೂಸ್ ಮಾಡ್ಕೋಬೋದು. ಸೊ ಕಿಚನಲ್ಲೂ ಬಾಲ್ಕನಿ ನೋಡ್ಬೋದು ನೀವು ಇದರಲ್ಲಿ. ಸೊ ಅದಾದಮೇಲೆ ನೀವು ಮಾಸ್ಟರ್ ಬೆಡ್ರೂಮ್ಗೆ ಹೋಗೋಣ. ಇಲ್ಲಿ ನಾರ್ಮಲ್. ಓಕೆ, ಇದು ಜನರಲ್ ಟಾಯ್ಲೆಟು. ಸೊ ಪಬ್ಲಿಕ್ ಯೂಸ್ ಮಾಡ್ಕೊಳ್ಳುವಂಥದ್ದು. ಅಂದರೆ ನೀವು ಯಾರಾದರೂ ಗೆಸ್ಟ್ ಬಂದಿರ್ತಾರೆ ಅಂತಂದರೆ ಅವ್ರಿಗೆ ಯೂಸ್ ಆಗುತ್ತೆ. ರೂಮ್ಗಳಲ್ಲಿರುತ್ತೆ. ಸೊ ಇನ್ ಕೇಸ್ ನೀವು ಹಾಲಲ್ಲಿ ಇದ್ದೀರಾ ಅಂತಂದರೆ ಯೂಸ್ ಮಾಡ್ಕೋಬೋದು. ಸೊ ಸೀಲಿಂಗ್ ಎಲ್ಲ ಮೇಲೆ ನೋಡಿದ್ರಲ್ಲ. ಇದು ಮಾಸ್ಟರ್ ಬೆಡ್ರೂಮ್. ಸೊ ಕೆಲಸ ನಡೀತಾ ಇದೆ. ಇದು ಮಾಸ್ಟರ್ ಬೆಡ್ರೂಮ್. ಸೊ ಮಾಸ್ಟರ್ ಬೆಡ್ರೂಮಲ್ಲಿ ನಿಮಗೆ ಸೊ ಅಟ್ಯಾಚ್ ಬಾತ್ರೂಮ್ ಸಿಗುತ್ತೆ. ಸೊ ಅದಾದಮೇಲೆ ನಿಮಗೆ ನೆಕ್ಸ್ಟು ಬಾಲ್ಕನಿ ಕೂಡ ಅವೈಲೇಬಲ್ ಇದೆ. ಸೊ ಬಾಲ್ಕನಿ ತುಂಬ ಒಳ್ಳೆ ಸ್ಪೇಸಸ್ ಆಗಿದೆ ನೋಡ್ತಾ ಇರ್ಬೋದು. ಯಾವುದು ಸರ್? ಗ್ಲಾಸು ಇತ್ತಿದು ಸರ್. ಇದು SS ಸರ್. ಇದು ಮೆಟೀರಿಯಲ್ SS. ಓಕೆ, ಸ್ಲೈಡಿಂಗ್ ನಾರ್ಮಲ್ ಓಪನ್ಗೆ ಸರ್ ಇದು? ನಾರ್ಮಲ್ ಸರ್. ನಾರ್ಮಲ್ ಓಪನಿಂಗ್ ಡೋರ್. ಓಕೆ,
ಸರ್ ಇದರಲ್ಲಿ ನಿಮ್ಗೆ 3 ಬೆಡ್ರೂಮ್ ಸಿಗುತ್ತೆ. ಓಕೆ, ಇದು ಚಿಲ್ಡ್ರನ್ಸ್ ರೂಮ್ ಇದು. ಇದು 3 BHK ಇದು. 3 BHK. ಓಕೆ, ಸೊ ಸೀಲಿಂಗ್ ನೋಡ್ಕೋಬೋದು. ಸೊ 3 ಬೆಡ್ರೂಮ್, ಇದು ನಾರ್ಮಲ್ ಬೆಡ್ರೂಮ್ ಅಂತಲೇ ಹೇಳ್ಬೋದು. ಟೆರೆಸ್ ರೂಮ್ ಇದೆಯಾ ಸರ್? ಇಲ್ಲೊಂದು ರೂಮ್ ಕೊಟ್ಬಿಟ್ಟಿದ್ದೀರಾ? ಇಲ್ಲೊಂದು ರೂಮ್ ಒಂದು ಪೋರ್ಷನ್ ಥರ ಸಿಗುತ್ತೆ ಸರ್ ಇಲ್ಲಿ. ಹಾಂ, TV ಕ್ಯಾಬಿನು ಆ್ಯಂಡ್ ಬಾತ್ರೂಮು. ಈ ಕಿಚನ್ ಸರ್, ಇದು ಕಿಚನ್, ಸ್ಮಾಲ್ ಕಿಚನು. ಬಾಲ್ಕನಿ ವಿತ್ ರೂಮಲ್ಲಿ ನಿಮಗೆ ಒಂದು ಚಿಕ್ಕ ಕಿಚನ್ ಸಿಗುತ್ತೆ, ಅಟ್ಯಾಚ್ ಬಾತ್ರೂಮ್ ಕೂಡ ಇದೆ. ಆ್ಯಂಡ್ ಯಾರು ಗೆಸ್ಟ್ಗಳು ಬಂದರೆ ಇಲ್ಲ ಚಿಕ್ಕದಾಗಿ ಯಾರು ರೂಮಲ್ಲಿ ಇರ್ತಿದ್ರೆ ಮೇಲೇನೋ ಒಂದು ಫ್ಯಾಮಿಲಿ ಇರ್ಬೋದು. ಸೊ ಮೇಲೆ ಟೆರೆಸ್ ಕೂಡ ಇದೆ, ಆ ಟೆರೆಸು ತೋರಿಸ್ಬಿಡ್ತೀನಿ ಒಂದು ಸಲ. ಏನು ಮಾಡಿಕೊಳ್ಳೋಕ್ಕೆ ಸರ್ ರೂಮ್ ಇದು? ಸರ್ ಟ್ಯಾಂಕ್ ರೂಮ್ ಏನೋ ಬೇಕಂದ್ರೆ ಹಾಂ, ಏನೋ ಇಟ್ಕೊಳ್ಳೋಕ್ಕೆ ಇಟ್ಕೊಳ್ಳೋದು ವೇಸ್ಟ್ ಗಿಸ್ಟ್ ಏನೋ ಆಗ್ಬೋದು. ಇಷ್ಟಕ್ಕೆ ಮೇಲೆ ಬಂದು ಏನು ಮಾಡೋಕ್ಕಾಗಲ್ಲ, ಬಟ್ಟೆ ವಾಶ್ ಮಾಡೋಕ್ಕಾಗಲ್ಲ. ಒಂದು ಏನೋ ವೇಸ್ಟ್ ರೂಮ್ ಏನೋ ಆಗ್ಬೋದು, ವೇಸ್ಟ್ ಮೆಟೀರಿಯಲ್. ಓಕೆ ಸರ್, ನಿಯರ್ ಏನೇನಿದೆ ಹೇಳ್ಬಿಡಿ ಸರ್ ಹಾಗೆ. ಸರ್ ಈ ಸ್ಟ್ರೈಟ್ 1 ಕಿಲೋಮೀಟರ್ ಹೋದ್ರೆ ನಾರಾಯಣ ಸ್ಕೂಲ್ ಸಿಗುತ್ತೆ. ಓಕೆ, ಹಂಗೇನು ಸ್ವಲ್ಪ ಮುಂದೆ ಹೋಗಿದ್ರೆ ನ್ಯೂ ಬಾಲಿನ್ ಸ್ಕೂಲ್ ಸಿಗುತ್ತೆ. ಓಕೆ, ಈ ಕಡೆ 2 ಕಿಲೋಮೀಟರ್ ಹೋಗಿದ್ರೆ ವರ್ಮಾ ಸಿಗ್ನಲ್ ಬರುತ್ತೆ. ಹಾಂ, ಎಲ್ಲ ಸಿಗುತ್ತೆ ಅಲ್ಲಿ. ಓಕೆ. ಮೆಟ್ರೋ ಸ್ಟೇಷನು ಸರ್? ಮೆಟ್ರೋ ಸ್ಟೇಷನು 3.5 ಕಿಲೋಮೀಟರ್ ಸರ್ ಇಲ್ಲಿಂದ. ಓಕೆ, ಸೊ ಯಾವುದು KRಪುರಂ ಮೆಟ್ರೋ. ಫುಲ್ಲು ಬಿಲ್ಡಿಂಗ್ಗಳು, ಫುಲ್ ಡೆವಲಪ್ಮೆಂಟ್ ಆಗಿರೋ ಏರಿಯಾ ಇದು. ಲೊಕೇಶನ್ ಎಲ್ಲಿ ಬರುತ್ತೆ ಸರ್ ಇದು? ಸರ್ ಲೊಕೇಶನ್ ಇದು ಪೂಜಾ ಗಾರ್ಡನ್ ಬರುತ್ತೆ ಸರ್. ಪೂಜಾ ಗಾರ್ಡನ್. ಪೂಜಾ ಗಾರ್ಡನ್. ಸೈಟ್ ನಂಬರ್ 13 ಇನ್ಫಾರ್ಮೇಷನ್ ನೋಡಿದ್ದೀರಾ? ಸೊ ಇದ್ರ ಪ್ರೈಸ್ ಸರ್? ಸರ್ 170. 170. ಓಕೆ, ಸೊ ಇದ್ರಲ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಸರ್. ನೆಗೋಷಿಯಬಲ್ ಮಾಡ್ಕೊಡ್ತೀರಾ? ಓಕೆ ಸರ್. ಈ ಬಿಲ್ಡಿಂಗ್ ನಂಬರು? ಸೈಟ್ ನಂಬರ್ 14 ಸರ್ ಇದು. 14. ಓಕೆ, ಇದಕ್ಕೂ ಸೇಮ್ ಡೋರ್ಸ್ಗಳನ್ನ ಯೂಸ್ ಮಾಡಿದ್ದಾರೆ, ಗೇಟು. ಸೊ ಇಲ್ಲೂ ಅಷ್ಟೇ 2 ಕಾರ್ ಇನೋವಾ ನಿಲ್ಲಿಸ್ಕೋಬೋದು. ನೀವು ಬೈಕ್ ಬೇಕಾದ್ರೆ ಒಂದು 2 to 3 ಬೈಕ್ ನಿಲ್ಲಿಸ್ಕೋಬೋದು. ನಿಮಗೆ ಮೇನ್ ಬೋರ್ಡ್ ಇದೆ ಇಲ್ಲಿ, ಎಲೆಕ್ಟ್ರಿಕ್ ಬೋರ್ಡು. ಸೊ ಇದರಲ್ಲೇ ನಿಮಗೆ ಸರ್ ಇಂಡಿವಿಜುವಲಾಗಿ ಎಲ್ಲ ಬಿಲ್ಡಿಂಗಲ್ಲೂ ಬೋರಲ್ಲಿ ಹಾಕ್ಸಿದ್ದೀರಾ? ಸಪ್ರೇಟು. ಓಕೆ, ಸಂಪು. ಸೊ ಸಂಪು ಇದು ಸೇಮ್ ಲೀಟರ್? ಸೇಮ್ 8000 ಲೀಟರ್ ಸ್ಟೋರೇಜ್. ಟ್ಯಾಕ್ಟ್ರ್ ಎಲ್ಲ ಕ್ಲೀನ್ ಮಾಡಿದ್ದಾರೆ. ಇಷ್ಟು ದೊಡ್ಡದಾಗಿದೆ. ಓಕೆ, ಇಲ್ಲಿ ಸರ್ ನೀವು UPS ಕಲೆಕ್ಷನ್ ಮಾಡಿಕೋಬೋದು. UPS ಕನೆಕ್ಷನ್, ಗ್ಯಾಸ್ ಕನೆಕ್ಷನ್ ಇಲ್ಲೇ ಬಂದಿದೆ ಸರ್ ಎರಡು. ಓಕೆ, ಗ್ಯಾಸ್ ಕಲೆಕ್ಷನ್ ಇಲ್ಲೇ ಕೊಟ್ಟಿದ್ದಾರೆ. ಲಾಸ್ಟ್ ಟೈಮು ಅಲ್ಲಿ ಕೊಟ್ಟಿದ್ರು, ಬಟ್ ಅಲ್ಲಿ ಬೇಡ ಅಂತ ಇವಾಗ ಈ ಸಲ ಈ ಕಡೆ ಕೊಟ್ಟಿದ್ದಾರೆ, ಆ ಕಡೆ ಬಿಲ್ಡಿಂಗ್ ಬಿಟ್ಟು. ಓಕೆ ಸರ್, ಹಾಗೆ ಫಸ್ಟ್ ಗ್ರೌಂಡ್ ಫ್ಲೋರಲ್ಲಿ ಮನೆ ತೋರಿಸ್ಬಿಡಿ ಸರ್ ಹಾಗೆ. ಸೊ ಇಲ್ಲಿ ಯೂಸ್ ಮಾಡಿರೋ ಟೈಲ್ಸ್ ನೋಡ್ಕೋಬೋದು. ಇದು ವೆಟ್ರಿಬೈಡ್ ಸರ್. ಹಾಂ, ಇದು ವೆಟ್ರಿಬೈಡ್ ಟೈಲ್ಸ್. ಓಕೆ, ಇದು ಮೈನ್ ಡೋರ್ ಟೀ ಕೊಟ್ಟು ಸರ್. ಎಲ್ಲ ಒಂದೊಂದು ಬಿಲ್ಡಿಂಗ್ ಒಂದೊಂದು ಡಿಸೈನ್ ಸಿಗುತ್ತೆ ಸರ್. ಓಕೆ, ಸೊ ಅಲ್ಲಿ ನೋಡ್ಕೊಳ್ಳಿ ಒಂದ್ಸಲ. ಸೊ ಮೇಲೆ ಸೀಲಿಂಗ್ ನೋಡಿ, ಕ್ಲೀನಾಗಿ ಮಾಡಿದ್ದಾರೆ. ಓಕೆ, TV ಕ್ಯಾಬಿನ್ ಸರ್ ರೆಡಿ ಆಗ್ತಾ ಇದೆ. ಸೊ ಇದು TV ಕ್ಯಾಬಿನ್ ಬರುತ್ತೆ. ಇದು ಕಿಚನ್ನು. ಸೊ ಇದು ರೂಮ್ ತೋರಿಸ್ಬಿಡ್ತೀನಿ, ನೋಡ್ಕೊಳ್ಳಿ ಒಂದು ಸಲ. ಸೊ ಇದರಲ್ಲೂ ಸೀಲಿಂಗ್ ನೋಡ್ಕೋಬೋದು, ಡಿಸೈನ್ ಹಾಕ್ಸಿದ್ದಾರೆ. ಆ್ಯಂಡ್ ಸ್ಲೈಡಿಂಗ್ ಇರುವಂಥ ಡೋರ್ಗಳನ್ನ ಯೂಸ್ ಮಾಡಿದ್ದಾರೆ, ಡ್ರೆಸ್ಸಿಂಗ್ ಎಲ್ಲ. ಓಕೆ, ಇದು ನಾರ್ಮಲ್ ರೂಮ್ ಅಂತ ಹೇಳ್ಬೋದು, ಜನರಲ್ ರೂಮ್. ಮಾಸ್ಟರ್ ಬೆಡ್ರೂಮ್ ಅಂದರೆ ಅಟ್ಯಾಚ್ ಬಾತ್ರೂಮ್ ಇರುವಂಥದ್ದು ತೋರಿಸ್ತೀನಿ. ಸೊ ಇದು ನೀವು ನಾರ್ಮಲ್ ರೂಮ್ನೇ. ಸೊ ಅಟ್ಯಾಚ್ ಬಾತ್ರೂಮ್ ಇದಕ್ಕಿಲ್ವ ಸರ್? ಇಲ್ಲಿ ಕೆಳಗೆ ಇಲ್ಲಿ ಸಿಗುತ್ತೆ ಸರ್, ಒಳಗಡೆ. ಇಲ್ಲಿದೆಯಾ? 2 ಡೋರ್ ಓಪನ್ ಮಾಡಿದ್ರೆ ಗೊತ್ತೇ ಆಗಲ್ಲ ಕ್ಲೋಸ್ ಮಾಡಿದ್ರೆ. ಓಕೆ, ಅಟ್ಯಾಚ್ ಬಾತ್ರೂಮ್ ಅಂದರೆ ಇದು ಮಾಸ್ಟರ್ ಬೆಡ್ರೂಮ್ ಅಂತ ಹೇಳ್ಬೋದು. ಇಲ್ಲಿ ಮಿರರ್ ಹಾಕೊಂಡು ಯೂಸ್ ಮಾಡ್ಬೋದು. ತುಂಬ ಒಳ್ಳೆ ಸ್ಪೇಸಸ್ ಆಗಿ. ಕಾಮನ್ ಬಾತ್ರೂಮ್. ಸೊ ಇದು ಕಾಮನ್ ಬಾತ್ರೂಮ್. ಇಲ್ಲಿ ಕಿಚನ್ನು, ಫುಲ್ಲು ಕವರ್ಸ್ ಕಿಚನ್ಸ್ ನೋಡಿ. ಓಕೆ, ಫಸ್ಟ್ ಫ್ಲೋರ್ ಹೋಗೋಣಕ್ಕೆ. ಚಿಕ್ಕದಾಗಿ ಒಂದು ಬಾಲ್ಕನಿ, ಅಂದರೆ ನಾರ್ಮಲ್ ಸ್ಪೇಸ್ ಕೊಟ್ಟಿದ್ದಾರೆ. ಡೋರ್ ಓಪನ್ ನೋಡ್ತಾ ಇರ್ಬೋದು. ಆ್ಯಂಡ್ ಹಾಲು ಸಖತ್ತಾಗಿದೆ.
ಟಿ ವಿ ಕ್ಯಾಬಿನ್ ನೋಡಿ ಸುತ್ತ ಲೈಟ್ ಒಳಗೆ ಸೂಪರಾಗಿ ಮಾಡಿಸಿದ್ದಾರೆ. ಇದು ದೇವ್ರ ಮನೆ ಸರ್ ಇದು ದೇವ್ರ ಮನೆ ಸರ್, ಇದು ಸಪ್ರೇಟ್ ಬಂದಿದ್ದು. ಸಪ್ರೇಟ್ ದೇವ್ರ ಮನೆ ಮಾಡಿಸಿದ್ದಾರೆ. ಇದು ಮಾಸ್ಟರ್ ಬೆಡ್ರೂಮಾ? ಇದು ಮಾಸ್ಟರ್ ಬೆಡ್ರೂಮ್ ಸರ್. ಡೋರು ಸಗದಾಗಿದೆ. ಮಾಸ್ಟರ್ ಬೆಡ್ರೂಮ್ ನೋಡಿ ಸೂಪರಾಗಿದೆ. 2 ಡೋರ್ ಇದೆ ಸರ್ ಇದು? ಅಲ್ಲೊಂದು ಡೋರ್ ಇಲ್ಲೊಂದು ಡೋರು ಸರ್. ಅದು ಇನ್ಕ್ಲೂಡಿ ಸರ್. ಅದು ಇದು ಬಾತ್ರೂಮ್. ಓಕೆ, ಅದು ಇನ್ಕ್ಲೂಡಿ. ಇದು ಅಟ್ಯಾಚ್ ಬಾತ್ರೂಮು. ಇದು ಓಕೆ ಬಾಲ್ಕನಿ. ಇದು ಗ್ಲಾಸ್ ಫಿನಿಶಿಂಗ್ ಕೊಡಬೇಕಲ್ಲ ಸರ್ ಇಲ್ಲಿ? ಬರುತ್ತೆ ಸರ್, ಇದು ಆಗ್ತಾರೆ. ಮೆಜರ್ಮೆಂಟ್ ತಗೊಂಡು ಹೋಗಿದ್ದಾರ, ಇವತ್ತೆಲ್ಲ ನಾಳೆ ಫಿಟ್ಟಿಂಗ್ ಆಗ್ಬಿಟ್ಟು. ಓಕೆ, ಅದು ಗ್ಲಾಸ್ ಹಾಕ್ಕೊಡ್ತಾರೆ ಅಲ್ಲಿ. ಸಿಕ್ಕಾಬಳೆ ದೊಡ್ಡದಾಗಿದೆ ಗುರುಗಳೇ. ಈ ಕಬಾರ್ಡ್ಗಳು ನೋಡಿದ್ರೆ ನೋಡ್ಬೋದು. ಇದು ಇನ್ನೊಂದು ರೂಮು, ಕಾಮನ್ ಬೆಡ್ರೂಮ್ ಸರ್. ಇದು ಕಾಮನ್ ಬೆಡ್ರೂಮ್. ಇದು ಸೀಲಿಂಗ್ ನೋಡ್ಕೋಬೋದು. ಕಿಚನ್ ಏನು ಸರ್, ಕಿಚನ್ ಇದು ಯೂನಿಕ್ ಆಗಿದೆ. ಲೈಟಲ್ಲಿ ಈ ರೇಂಜ್ಗೆ ಸೂಪರ್ ಆಗಿದೆ ಅಲ್ಲ. ಇಲ್ಲೊಂದು ಬಾಲ್ಕನಿ ಕೊಟ್ಟಿದ್ದಾರೆ ಕಿಚನ್ಗೆ. ಇನ್ಕ್ಲೂಡಿ ಸರ್. ಕಿಚನ್ ಬಾಲ್ಕನಿ. ಇದೊಂದು ಸಿಂಗಲ್ ರೂಮ್ ಸರ್. ಸಿಂಗಲ್ ರೂಮ್, ಒಂದು ಟಾಯ್ಲೆಟ್ ಸಿಗುತ್ತೆ ಮೇಲ್ಗಡೆ. ಸಿಂಗಲ್ ರೂಮ್ ಟೆರೆಸಲ್ಲಿ ಕೊಟ್ಟಿರೋದು. ಚಿಕ್ಕದೊಂದು ಕಿಚನ್ದು ಸೆಟಪ್ ಆಗಿದೆ ಇಲ್ಲಿ. ಇದು ಟಾಯ್ಲೆಟು. ಸೊ ಬಿಲ್ಡಿಂಗ್ ನಂಬರ್ 14 ಅಂಡ್ ಇದ್ರ ಪ್ರೈಸ್ ಹೇಳಿ ಸರ್? 170 ಸೇಮ್ ಸರ್. ಸೇಮ್ 170 ಸೇಮು. ಅದ್ರಲ್ಲಿ ನೆಗೋಷಿಯಬಲ್ ಇದೆ. ಬ್ಯಾಂಕ್ ಲೋನ್ ಕೂಡ ಅವೈಲೇಬಲ್ ಇದೆ. ಸರ್ ಬಿಲ್ಡಿಂಗ್ ನಂಬರ್ ಇದು ಸರ್? 15 ಸರ್. ಇದು ಸೈಟ್ ನಂಬರ್. ಸೈಟ್ ನಂಬರ್ 15. ಓಕೆ, ಬಿಲ್ಡಿಂಗ್ ಎಲ್ಲ ಸೈಟ್ ನಂಬರು. ಓಕೆ, ಇದರಲ್ಲೂ ಕೂಡ ನೀವು ನಾರ್ಮಲಾಗಿ ಕಾರ್ ನಿಲ್ಲಿಸೋರು 3 ಕಾರ್ ನಿಲ್ಲಿಸ್ಬೋದು. ಬಟ್ ನಿಮ್ಮ ಕೈಗೆಲ್ಲ ತೊಂದರೆ ಆಗಬಾರ್ದು ಅಂದರೆ 2 ಕಾರ್ ನಿಲ್ಲಿಸ್ಕೊಂಡು ಒಂದು 3 ಬೈಕ್ ಕೂಡ ನಿಲ್ಲಿಸ್ಕೋಬೋದು. ಇದಕ್ಕೆ ನಿಮಗೆ ಮೇನ್ ಬೋರ್ಡ್ ಸಿಲ್ ಕೊಟ್ಟಿದ್ದಾರೆ ಪವರ್ದು. ಓಕೆ, ಸೊ ಗ್ರೌಂಡ್ ಫ್ಲೋರ್ ಮನೆ ತೋರಿಸ್ಬಿಡಿ ಸರ್ ಹಾಗೆ. ಸೊ ಇದು ಯೂಸ್ ಮಾಡಿ ಇದಕ್ಕೂ ಸೇಮ್ ಅಲ್ಲ? ಅಲ್ಲ ಸೇಮ್ ಗ್ರನೈಟ್. ಸೇಮ್ ಬೆಟ್ರಿ ಬೆಡ್ ಟೈಲ್ಸ್. ಓಕೆ, ಟೈಲ್ಸ್. ಇದು ಯಾವ ಬಾಗಿಲು ಸರ್ ಇದು? ಸರ್ ಯಾವ ಬಾಗಿಲಿದು? ನಾರ್ತ್ ಫೇಸಿಂಗ್ ಸರ್. ಓಕೆ, ಇದೊಂದು ಡಿಸೈನ್ ಸರ್ ಡೋರು. ಟಿ ವಿ ಕ್ಯಾಬಿನೆಟ್ ನೋಡ್ಬೋದು. ಚಿಕ್ಕ ದೇವ್ರ ಮನೆ ಅಲ್ಲ ಸರ್ ಅದು? ದೇವ್ರ ಮನೆ. ಓಕೆ, ಮಾಸ್ಟರ್ ಬೆಡ್ರೂಮ್ ಸರ್? ಸೊ ಮಾಸ್ಟರ್ ಬೆಡ್ರೂಮ್ ಇದೆ. ಇದು ಮಾಸ್ಟರ್ ಬೆಡ್ರೂಮು. ಎಸ್ಕಲೇಟಿಂಗ್ ಟೈಪ್ ಸರ್ ಇದು. ಸೀಲಿಂಗು. ಸೊ ಅದಾದ್ಮೇಲೆ ನಿಮಗೆ ಅಟ್ಯಾಚ್ ಬಾತ್ರೂಮ್ ಇದೆ. ಇದೊಂದು ಬೆಡ್ರೂಮ್. ಜನರಲ್ ಟಾಯ್ಲೆಟ್ ಇದು. ಸೊ ಯಾರು ಬಂದರೆ ಇಲ್ಲಿ ಹಾಲಲ್ಲಿ ಇರೋರಿಗೆ ಹೋಗ್ಬೋದು. ಸೊ ಕಿಚನ್ನು. ಒಂದು ಪಾತ್ರೆ ಗೀತ್ರೆ ತೊಳ್ಕೊಂಡು ಇರ್ಬೋದು. ಅದೆಲ್ಲ ಗೊತ್ತು ಗುರು ಅಂತ ಹೇಳ್ತೀರಾ, ನಂಗೆ ಗೊತ್ತು. ಸೊ ಓಕೆ, ಸೊ ಇದಿಷ್ಟು ಗ್ರೌಂಡ್ ಫ್ಲೋರಲ್ಲಿರುವಂಥದ್ದು. ಫಸ್ಟ್ ಫ್ಲೋರ್ಗೆ ಹೋಗೋಣ ಈಗ. ಫುಲ್ಲು ಗ್ಲಾಸ್ ಯೂಸ್ ಮಾಡಿದ್ದಾರೆ ಇಲ್ಲಿ ಮಿರರ್ಗೆ ಇರಲ್ಲ. ಸೊ ಇದು ರೂಮ್ದ ಅಟ್ಯಾಚ್ ಇರೋದು ಯಾವುದಿದು ಸರ್? ಹಾಲ್ ಸರ್. ಯಾವುದು? ಹಾಲ್. ಓಕೆ, ಹಾಲ್ ಕೊಟ್ಟಿರೋ ಒಂದು ವಿಂಡೋ ಇದು. ವಿಂಡೋ ಫುಲ್ಲು ಗ್ಲಾಸ್ ಫಿನಿಶಿಂಗ್ ಕೊಟ್ಟಿದ್ದಾರೆ. ಡೋರ್. ಇದು ಹಾಲು. ಟಿ ವಿ ಕ್ಯಾಬಿನೆಟ್ ನೋಡ್ತಾ ಇರ್ಬೋದು. ಸೊ ದೇವ್ರ ಮನೆ ಸಪ್ರೇಟಾಗಿ ಕೊಟ್ಟಿದ್ದಾರೆ. ಸಪ್ರೇಟ್ ಕೊಟ್ಟಿದ್ದಾರೆ ಸರ್.
ಇದೊಂದು ಡಿಸೈನ್ ಥರ ಕಾಣಿಸ್ತದೆ ನೋಡಿ ಸರ್. ಒಳಗೂ ಡಿಸೈನ್ ಮಾಡಿಸಿದ್ದೀರಾ, ಮಸ್ತಾಗಿದೆ ಒಳಗೂ. ಅಟ್ಯಾಚ್ ಮಾಸ್ಟರ್ ಬೆಡ್ರೂಮ್ ಇದು? ವಾಶ್ರೂಮ್ ಇದೆ ಸರ್. ಸೊ ಮಾಸ್ಟರ್ ಬೆಡ್ರೂಮು ಒಂದು ದೊಡ್ಡ ಮನೆ ಇದ್ದಂಗೆ ಐತೆ ಒಳಗೆ. ಸ್ಲೈಡಿಂಗ್, ಇದು ವಾಶ್ರೂಮು. ಇದೆ ಸರ್ ಬಾಲ್ಕನಿಲಿ ಸಪ್ರೇಟಾಗಿ ಯೂಸ್ ಮಾಡಿದ್ದಾರೆ, ಡಿಫ್ರೆಂಟ್ ಆಗಿದ್ದನ್ನ ಗ್ರಾನೈಟಾ? ಸರ್ ಇದೊಂದು ಟೈಲ್ಸ್ ಸರ್, ಡಿಸೈನ್ ಟೈಲ್ಸ್ ಇದೆ, 3D 3 ಟೈಲ್ಸ್. ಓಕೆ. ಸೊ ಇದು ಡೋರ್ ಇದ್ದಂಗಿದೆ ಇದು? ಇದೊಂದು ಬಾತ್ರೂಮ್ ಸರ್, ಕಾಮನ್ ಬಾತ್ರೂಮ್. ಇಲ್ಲೊಂದು ಡೋರು, ಇಲ್ಲೊಂದು ಡೋರು. ಚೆನ್ನಾಗಿದೆ, ಯಾರಿಗೂ ಡಿಸ್ಟರ್ಬ್ ಆಗ್ತಿರೋ ಥರ. ಜನರಲ್ ರೂಮ್ ನೋಡ್ತಾ ಇದ್ದೀರಾ, ಇದು ನಾರ್ಮಲ್ ರೂಮು. ಸೊ ಇದರಲ್ಲಿ ನಿಮಗೆ ಇಷ್ಟು ಸಿಗುತ್ತೆ. ಕಿಚನ್ನು, ಓಕೆ. ಸೆಕೆಂಡ್ ಫ್ಲೋರ್ಗೆ ಹೋಗೋಣ ಸರ್. ಇದೊಂದು ಸಿಂಗಲ್ ರೂಮ್ ಸರ್, ಸಿಂಗಲ್ ರೂಮ್, ಸಿಂಗಲ್ ಕಿಚನ್ ಸಿಕ್ಕದು ಚಿಕ್ಕದು, ಒಂದು ಬಾತ್ರೂಮ್ ಸಿಕ್ಕತ್ತೆ ಇದರಲ್ಲಿ. ಅಟ್ಯಾಚ್ ಬಾತ್ರೂಮ್ ಇರುವಂಥ ಮೇಲೆ ಟೆರೆಸ್ ಮೇಲೆ ಒಂದು ರೂಮ್ ಕೊಟ್ಟಿದ್ದಾರೆ. ಮಿನಿ ಕಿಚನ್ ಸಿಕ್ಕತ್ತೆ. ಇದು ಸೈಟ್ ನಂಬರ್ 15. ಸೊ ನೋಡಿದ್ರೆ ಆಲ್ರೆಡಿ ಏನೆಲ್ಲ ಫೀಚರ್ ಇದೆ ಅಂತ. ಸರ್ ಏನು ಪ್ರೈಸ್ ಕೊಟ್ಟು ಮಾಡಿದ್ದೀರಾ? 170 ಸರ್. ಇದು 170 ಅಂದರೆ 3 ಬಿಲ್ಡಿಂಗ್ 170. ಸೊ ಲಾಸ್ಟ್ ಬಿಲ್ಡಿಂಗ್ ಒಂದು ಸಿಂಗಲ್ ಬಿಲ್ಡಿಂಗ್ 160. ಓಕೆ, ಇದು 170 ಹೇಳ್ತಾ ಇರೋದು. ಅದರಲ್ಲೂ ಕೂಡ ನೆಗೆಷಬಲ್ ಇದೆ ಆ್ಯಂಡ್ 170. ಓಕೆನಾ? ಸೊ ಅಂದರೆ 1,70,00,000 ಅದರಲ್ಲೂ ನೆಗೆಷಬಲ್ ಅಂತ ಹೇಳಿದ್ದಾರೆ. ಸೊ ಮುಂದೆ ಬನ್ನಿ, ಇನ್ನೂ ನೆಗೆಷಬಲ್ ಮಾಡ್ಕೊಡ್ತಾರೆ. ಲೋನ್ ಮೇಲೆ ಹೋಗ್ತೀರಾ ಅಂದರೆ ಲೋನು ಕೂಡ ಅವೈಲೇಬಲ್ ಇದೆ. ಸೊ ಗುರುಗಳೇ ನೋಡಿದ್ರಲ್ಲ, ವಿನೋದ್ ಸರ್ ಆಲ್ಮೋಸ್ಟ್ ಆಯ್ತು ಸರ್, ಎಲ್ಲ ಬಿಲ್ಡಿಂಗ್ದು ಇನ್ಫಾರ್ಮೇಷನ್ ಕೊಟ್ಟಿದ್ದೀರಾ. ಸೊ ಇನ್ ಕೇಸ್ ಇನ್ನೂ ಫುಲ್ ಇನ್ಫಾರ್ಮೇಷನ್ ಬೇಕು ಅಂತಂದರೆ ಸ್ಕ್ರೀನ್ ಮೇಕಂತ ನಂಬರ್ ಕಾಲ್ ಮಾಡಿ, ಇದ್ರ ಬಗ್ಗೆ ಇನ್ನೂ ಫುಲ್ ಇನ್ಫಾರ್ಮೇಷನ್ ತಗೊಳ್ಳಿ. ಸೊ ಒಂದ್ಸಲ ವಿಸಿಟ್ ಮಾಡಿದ್ರೆ ಸಾಕು, ನಿಮಗೆ ಇಲ್ಲಿರುವಂಥ ಫೀಚರ್ಗಳೆಲ್ಲ ಗೊತ್ತಾಗ್ಬಿಡುತ್ತೆ. ಸೊ ಅಕ್ಕಪಕ್ಕ ಅಂತ ಬಂದರೆ ಡೆವಲಪ್ಮೆಂಟ್ ಏರಿಯಾ ಇರೋದ್ರಿಂದ ನಿಮಗೆ ಇಲ್ಲಿಂದ ಒಂದು 50 ಮೀಟ್ರಲ್ಲಿ ಪೆಟ್ರೋಲ್ ಬಂಕ್ ಕೂಡ ಸಿಗುತ್ತೆ. ಅದಾದಮೇಲೆ ನಿಮಗೆ ಕಾಲೇಜ್ ಅಂತ ಬಂದರೆ ಯಾವ್ಯಾವ ಕಾಲೇಜ್ ಎಷ್ಟು ಕಿಲೋಮೀಟರ್ ಇದೆ ಸರ್ ಇಲ್ಲಿ? ಸರ್ ಇಲ್ಲಿ 4 ಕಿಲೋಮೀಟರ್ ಹೋಗಿರೋ ಈಸ್ಟ್ ಪಾಯಿಂಟ್ ಕಾಲೇಜ್ ಸಿಗುತ್ತೆ ಸರ್. ಮೆಡಿಕಲ್ ಕಾಲೇಜ್ ಸಿಗುತ್ತೋ, ಇದು ನಾರ್ಮಲ್ ಕಾಲೇಜ್ ಸಿಗುತ್ತೆ, ಎರಡನೇ ಸಿಗುತ್ತೆ. ಓಕೆ. ಆಮೇಲೆ ಈ ಕಡೆ ಹೋಗಿದ್ರೆ 3 ಕಿಲೋಮೀಟರ್ ಮೆಟ್ರೋ ಸ್ಟೇಷನ್ ಸಿಗುತ್ತೆ. ಯಾವುದು? ಮೆಟ್ರೋ ಕೇರ್ಪುರ ಮೆಟ್ರೋ ಸ್ಟೇಷನ್ ಸಿಗುತ್ತೆ. ಸೊ ಅದಾದ್ಮೇಲೆ ನೆಕ್ಸ್ಟ್ ಈ ಕಡೆ ಹೋದ್ರೆ ವರ್ಮಾ ಸಿಗ್ನಲ್ ಬರುತ್ತೆ. ಓಕೆ, ಅಲ್ಲಿ ನಿಮ್ಗೆ ಏನು ಬೇಕೋ ಎಲ್ಲ ಸಿಗುತ್ತೆ. ಸಿಗ್ನಲ್ ಎಷ್ಟು ಕಿಲೋಮೀಟರ್ ಆಗುತ್ತೆ? 3 ಕಿಲೋಮೀಟರ್ ಸರ್. ಅದು 3 ಕಿಲೋಮೀಟರ್ ಆಗುತ್ತೆ. ಓಕೆ. ಸೊ ಇಷ್ಟೊಂದು ಡೆವಲಪ್ಮೆಂಟ್ ಏರಿಯಾ ಇರೋದು ಅಂದರೆ ಇನ್ನು ಅಕ್ಕಪಕ್ಕ ಬಿಲ್ಡಿಂಗ್ಗಳು ಅಂತ ಬಂದರೆ 3 ಕೋಟಿ 4 ಕೋಟಿ ಇರುವಂಥ ಬಿಲ್ಡಿಂಗ್ಗಳು ತುಂಬ ಜಾಸ್ತಿ ಇದೆ. ನಾನು ತೋರಿಸ್ತಾ ಇರೋ ಬಿಲ್ಡಿಂಗ್ಗಳು ಬಂದು ಇವೆಲ್ಲ ಬಂದು ನಿಮ್ಗೆ ಯಾವುದೂ ಸಿಟಿಯಿಂದ ಹೊರಗಡೆ ಇರುವಂಥದ್ದಲ್ಲ, ಸಿಟಿ ಒಳಗಿರುವಂಥದ್ದು. ಸುತ್ತಮುತ್ತ ನೋಡ್ತಾ ಇದ್ದರೆ ಎಷ್ಟು ಡೆವಲಪ್ಮೆಂಟ್, ಎಷ್ಟು ಬಿಲ್ಡಿಂಗ್ಗಳಿದೆ ಅಂತ. ಸೊ ನಿಮಗೆ ಒಂದು ಬೆಂಗಳೂರು ಒಳಗೇನೆ ನಿಮ್ಗೆ ಏನಾದರೂ ಮನೆಗಳು ಬೇಕು ಅಂತಂದರೆ ಸೊ ಇದು ಬೆಸ್ಟು ನಿಮಗೆ ಬಿಲ್ಡಿಂಗ್ಗಳಾಗಿರುತ್ತೆ ಅಂತ ಹೇಳ್ತೀನಿ. ಸೊ ನೀವು ಅಷ್ಟೇ, ನೀವು ಯಾವುದೇ ರೀತಿ ಒಬ್ಬರು ಬ್ರೋಕರ್ ಹತ್ರ ಬಂದು ಡೈರೆಕ್ಟಾಗಿ ಆ ಥರ ಮಾಡ್ಕೊಳ್ಳೋದಿಲ್ಲ. ಎಲ್ಲ ಡೈರೆಕ್ಟಾಗಿ ನೀವು ಓನರ್ಗಳ ಹತ್ರದಿಂದನೇ ಡೀಲ್ ಮಾಡ್ಕೊಳ್ಳೋದು, ಓನರ್ಗಳ ಹತ್ರದಿಂದನೇ ಡೈರೆಕ್ಟಾಗಿ ಮಾತಾಡೋದು ಅಂಥದ್ದು. ನೀವೇನಾದರೂ ಲೋನ್ ಮೇಲೆ ಹೋಗ್ತೀನಿ ಅಂತಂದರೆ ಸರ್ ಲೋನ್ ಎಲ್ಲ ಯಾವ್ಯಾವ ಲೋನ್ ಮಾಡ್ಕೊಡ್ತೀರಾ? ಸರ್ 80% ಮಾಡ್ಕೊಡ್ತೀನಿ ಸರ್. LIC, ಕ್ಯಾನ್ಫಿನ್, HDFC ಆ ಥರ ಎಲ್ಲ ಮಾಡ್ಕೊಡ್ತೀನಿ. ಆ ಥರ ಇದೆ. ಲೋನ್ ಫೆಸಿಲಿಟಿ ಬೇಕಾ? ಲೋನ್ ಫೆಸಿಲಿಟಿ ಕೂಡ ಅವೈಲೇಬಲ್ ಇದೆ. ನಿಮ್ಮ ಸಿವಿಲ್ ಚೆನ್ನಾಗಿದೆ ಅಂದರೆ ನಿಮ್ಗೆ ಒಳ್ಳೆ ಬಜೆಟಲ್ಲಿ ಒಂದು 80% 85% ಸೊ ಈ ಥರ ಲೋನ್ ಮಾಡ್ಕೊಡ್ತಾರೆ ಅಂತ ಹೇಳ್ಬೋದು. ಸೊ ಅದ್ರ ಜೊತೆಲಿ ನಿಮಗೆ ಡೆವಲಪ್ಮೆಂಟ್ ಏರಿಯಾ ಇರೋದು ಬಿಲ್ಡಿಂಗ್ಗಳನ್ನ ತೋರಿಸಿದ್ದೀನಿ. ನಿಮ್ಮ ಫ್ರೆಂಡು ಫ್ಯಾಮಿಲಿ ಸರ್ಕಲ್ ಯಾರಾದ್ರೂ ಈ ಥರ ಬಿಲ್ಡಿಂಗ್ಗಳನ್ನ ತಗೋಬೇಕು ಅಂತ ಹುಡುಕ್ತಾ ಇದ್ದರೆ ಅವ್ರಿಗೆ ಈ ವಿಡಿಯೋಗಳನ್ನ ಶೇರ್ ಮಾಡಿ, ತುಂಬಾ ಯೂಸ್ ಆಗುತ್ತೆ ಅಂತ ಹೇಳ್ತೀನಿ. ಯಾಕೆಂತಂದರೆ ನಿಮಗೆ 5 ಮನೆಯಲ್ಲಿ ಒಂದು ಮನೆ ಆಲ್ರೆಡಿ ಸೇಲ್ ಆಗಿದೆ. ಈ 4 ಮನೇಲಿ ಇಂಡಿವಿಜುವಲ್ ಬೋರ್ವೆಲ್ ಇದೆ. ಅಂದರೆ ಸಪ್ರೇಟಾಗಿ ಎಲ್ಲ ಥರ ಒಂದು 4 ಬಿಲ್ಡಿಂಗೂ ಡಿಫ್ರೆಂಟ್ ಆಗಿರುವಂಥದ್ದು, ಎಲ್ಲ ಫೀಚರು ಚೇಂಜಸ್ ಇದೆ. ಸೊ ನಿಮಗೆ ಮಾಸ್ಟರ್ ಬೆಡ್ರೂಮ್ ಇರ್ಬೋದು, ಇಲ್ಲಾಂದರೆ ಒಳಗೆ ನಿಮಗೆ ಕಿಚನ್ ಆಗಿರ್ಬೋದು, ಇಲ್ಲಾಂದರೆ ಹಾಲ್ ಆಗಿರ್ಬೋದು, ಇಲ್ಲಾಂತಂದರೆ ಎಲ್ಲ ಡಿಸೈನ್ಸು ಎಲ್ಲ ಪ್ರೀಮಿಯಂ ಕ್ವಾಲಿಟಿಲಿ ಆ್ಯಂಡ್ ಪ್ರೀಮಿಯಂ ಐಟಮ್ಗಳನ್ನ ಯೂಸ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಇನ್ನೊಂದು ಫೈನಲ್ ಇನ್ಫಾರ್ಮೇಷನ್ ಸಿಕ್ಕಿದೆ ಅಲ್ವಾ? ಸ್ಕ್ರೀನ್ ಮೇಕಂತ ನಂಬರ್ ಕಾಲ್ ಮಾಡಿಕೊಂಡು ಇನ್ನೂ ಫುಲ್ ಇನ್ಫಾರ್ಮೇಷನ್ ತೊಗೊಳ್ಳಿ. ಕೇರ್ಪುರಂ ಏನಾದರೂ ಮೆಟ್ರೋ ಸ್ಟೇಷನ್ ಹತ್ರ ಬಂದರೆ ಆಲ್ಮೋಸ್ಟ್ ನೀವು ನಿಯರ್ಗೆ ಇಲ್ಲಿ ಬರ್ಬೋದು. ಸೊ ನೀವೇನಾದರೂ ಇಲ್ಲಿ ಬಂದು ವಿಸಿಟ್ ಮಾಡಿ ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಯಾವ ಕ್ವಾಲಿಟಿಲಿ ಇದೆ ಅಂತ. ಓಕೆ, ನಾನು ಎಕ್ಸಾಕ್ಟ್ ಮ್ಯಾಪ್ ಲಿಂಕು ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಆ್ಯಂಡ್ ಇದ್ರ ಜೊತೆಲಿ ನೀವು ಇನ್ನೂ ಏನಾದರೂ ಫುಲ್ ಇನ್ಫಾರ್ಮೇಷನ್ ಬೇಕು ನನಗೆ ಸರ್, ಇನ್ನೊಂದು ಮೇಜರಾಗಿ ಯಾವ ಖಾತಾ ಬರುತ್ತೆ ಅಂತಲೇ ಹೇಳಿಲ್ಲ ಸರ್. BBMP ಬಿ ಖಾತಾ ಬರುತ್ತೆ ಸರ್. BBMP ಬಿ ಖಾತಾ ಬರುತ್ತೆ. ಓಕೆ, ಸೊ ಇದು ಅಷ್ಟೇ, ನಾನು ಮರ್ತುಬಿಟ್ಟಿದೆ, ಹಂಗಾಗಿ ಹೇಳ್ತಾ ಇದ್ದೀನಿ. ಸೊ ಎಲ್ಲ ಇಂಡಿವಿಜುವಲ್ ಆಗೂ ಪ್ರೈಸು ಹೇಳಿದ್ದೀನಿ ಆಲ್ರೆಡಿ. ನಿಮಗೆಲ್ಲ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ. ಇನ್ನೂ ಫುಲ್ ಇನ್ಫಾರ್ಮೇಷನ್ ಬೇಕು ಅಂದರೆ ಸ್ಕ್ರೀನ್ ನಂಬರ್ ಕಾಲ್ ಮಾಡಿಕೊಂಡು ಒಂದ್ಸಲ ವಿಸಿಟ್ ಮಾಡಿ ನೋಡ್ಬೋದು. ಓಕೆನಾ? ಸೊ ಥ್ಯಾಂಕ್ ಯು ಸೊ ಮಚ್ ಸರ್.